ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು 5ನೇ ದಿನದ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. 5ನೇ ದಿನದಲ್ಲಿ ನಾವು ಸ್ಕಂದ ಮಾತೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ವಿಶೇಷವಾಗಿದೆ. ಅದರಲ್ಲೂ ಶುಕ್ರವಾರ ಬಂದಿರೋದ್ರಿಂದ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಸ್ಕಂದ ಮಾತೆ ಅಂತ ಅಂದರೆ, ಸ್ಕಂದ ಅಂದರೆ ಕಾರ್ತಿಕೇಯ ಅಂತ, ಮಾತೆ ಅಂದರೆ ತಾಯಿ ಅಂತ. ಕಾರ್ತಿಕೇಯ ತಾಯಿಯಾಗಿ ಸ್ಕಂದ ಮಾತೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ನನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡು ಭಕ್ತರಿಗೆ ತಾಯಿಯಾಗಿ ಕರುಣೆಯನ್ನು ತೋರಿಸ್ತಿರುವ ಸ್ಕಂದ ಮಾತೆಗೆ ನನ್ನ ನಮನ ಅಂತಲೇ ಹೇಳ್ಬೋದು. ಅದು ಕೂಡ ನಿಜವಾಗಿದೆ. ಸ್ಕಂದ ಮಾತೆಗೆ 4 ಕೈಗಳಿವೆ. 2 ಕೈಯಲ್ಲಿ ಕಮಲವನ್ನು ಧರಿಸಿರ್ತಾಳೆ, ಒಂದು ಕೈಯಲ್ಲಿ ಕಾರ್ತಿಕೇಯನ ಇಟ್ಕೊಂಡಿರ್ತಾಳೆ ಮಡಿಲಿನಲ್ಲಿ, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ ಅಂತಂದರೆ ಭಕ್ತರಿಗೆ ಭಯದ ನಿವಾರಣೆಯನ್ನು ಮಾಡುವಂತಹ ದೇವಿಯೇ ನಮ್ಮ ಸ್ಕಂದ ಮಾತೆ ಅಂತ ಹೇಳ್ಬೋದು. ಸ್ಕಂದ ಮಾತೆಯ ವಾಹನ ಬಂದು ಸಿಂಹ. ಇದು ಶೌರ್ಯ ಮತ್ತು ಧೈರ್ಯದ ಪ್ರತೀಕ ಅಂತಲೇ ಹೇಳ್ಬೋದು. ಈ ತಾಯಿಯನ್ನು ನಾವು ಪೂಜೆ ಮಾಡೋದ್ರಿಂದ ಸುಖ, ನೆಮ್ಮದಿ ಮತ್ತು ಶಕ್ತಿಯನ್ನು ದೊರೆಯುತ್ತೆ ಅಂತ ನಂಬಿಕೆ ಇದೆ. ಮತ್ತು ಮಕ್ಕಳಿಗೆ ಸುಖ, ಆರೋಗ್ಯ ಮತ್ತು ವಿದ್ಯೆ ದೊರಕಿಸುವಂತಹ ತಾಯಿಯೇ ನಮ್ಮ ಸ್ಕಂದ ಮಾತೆ ಅಂತಲೇ ಹೇಳ್ಬೋದು. ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ದೊರಕುತ್ತೆ. ಸೊ ಎಲ್ಲರೂ ತಪ್ಪದೆ ಸ್ಕಂದ ಮಾತೆಯನ್ನು ಪೂಜೆ ಮಾಡಿ ಅಂತ ಕೇಳ್ಕೊತೀನಿ. ಅದರಲ್ಲೂ ಸ್ಕಂದ ಮಾತೆಗೆ ಬಾಳೆಹಣ್ಣಿನ ನೈವೇದ್ಯ ಮಾಡಿದ್ರೆ ತುಂಬ ವಿಶೇಷ ಇದೆ. ಸೊ ಬಾಳೆಹಣ್ಣಿನ ನೈವೇದ್ಯ ಸ್ಕಂದ ಮಾತೆಗೆ ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು. ಹೀಗೆ ತುಂಬ ಶ್ಲೋಕಗಳಿವೆ. ಅದರಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಮತ್ತು ಹೇಳೋಕ್ಕೂ ಬರ್ದಲೇ ಕಷ್ಟಪಡುವಂಥವ್ರಿಗೆ ತುಂಬ ಈಸಿಯಾಗಿ ಒಂದು ಲೈನಲ್ಲಿ ಹೇಳಿ ಮುಗಿಸ್ತೀನಿ. ದೇವಿ ಸ್ಕಂದ ಮಾತೆಯೇ ನಮಃ ಅಂತ ಹೇಳಿಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು. ಇವತ್ತು ರಂಗೋಲಿ ಕೂಡ ತುಂಬ ವಿಶೇಷವಾಗಿದೆ. ಏನಪ್ಪ ಅಂತಂದರೆ, ರಂಗೋಲಿಯಲ್ಲಿ ನಾನು ದೇವಿನಿಯಾನ ಪ್ರತಿಷ್ಠಾಪನೆ ಮಾಡಿರೋ ಥರ ತೋರಿಸಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಸರ್ಕಲ್ಲು ಹಾಕೋಕ್ಕೆ ಆಗಲ್ಲ ಅಂತ ಪ್ರಯತ್ನ ಆಗಲ್ಲ ಅನ್ನೋರಿಗೆ ಒಂದು ಚುಕ್ಕಿಯ ಸಹಾಯದಿಂದ ನಾನು ಹೇಗೆ ಸರ್ಕಲ್ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. 3ರಿಂದ 2 ಚುಕ್ಕಿನ ಇಟ್ಕೊಂಡು ಅದಕ್ಕೆ ಒಂದು ಸರ್ಕಲ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಗುಲಾಬಿ ಬಣ್ಣದ ಒಂದು ಕಲರ್ನ ತೊಗೊಂಡಿದ್ದೀನಿ. ಫುಲ್ಲು ಕೆಂಪು ಇಲ್ಲ, ಯಾಕಂದರೆ ಕೆಂಪು ನನಗೆ ಅಷ್ಟು ಬೇಡ ಅಂದ್ಬಿಟ್ಟು ಗುಲಾಬಿ ಬಣ್ಣದ ಕಲರ್ನ ತೊಗೊಂಡು ಅದಕ್ಕೆ ಹಾಕಿ ಆ ಸರ್ಕಲ್ ಒಳಗೆ ಹಾಕಿ ಅದರೊಳಗೆ ದೇವಿಯನ್ನು ಒಂದು ಮೂಡಿರುವಂತಹ ರಂಗೋಲಿನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ. ಗೋಧೂಳಿ ಲಗ್ನದಲ್ಲಿ ತುಂಬ ಚಿಕ್ಕದಾಗಿ ದೇವ್ರ ಮನೆಯಲ್ಲಿ ಹಾಕ್ಕೊಂಡು ನೀವು ಬೇಕಾದರೆ ಇದನ್ನು ಪೂಜೆ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ. ಇವಾಗ ಫುಲ್ ಬೇಬಿ ಕಲ್ಲರು ಅಂದರೆ ಬೇಬಿ ಪಿಂಕ್ ಕಲ್ಲರು ಗುಲಾಬಿ ಬಣ್ಣದ ಕಲ್ಲರ್ನ ಹಾಕ್ಕೊಂಡು ಅದರೊಳಗೆ ನಾನು ದೇವಿಯ ಕಣ್ಣು ಮತ್ತು ಹುಬ್ಬು ಬರಿತಾ ಇದ್ದೀನಿ. ಜೊತೆಗೆ ಸ್ಕಂದದೇವಿಗೆ 3 ಕಣ್ಣಿರೋದ್ರಿಂದ ಅಂದರೆ ತ್ರಿನೇತ್ರಿ ಆಗಿರೋದ್ರಿಂದ 3 ಕಣ್ಣನ್ನು ಕೂಡ ನಾನು ಬರೆದು ಇದರಲ್ಲಿ ಒಂದು ರಂಗೋಲಿಯ ರೂಪದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ವಿಶೇಷವಾಗಿದೆ. ತುಂಬ ಚೆನ್ನಾಗಿ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಕೊಬೋದು. ಕಲ್ಲರ್ನ ತುಂಬ ಆದಮೇಲೆ ನಾನು ಒಂದು ಊದ್ಗಡ್ಡಿ ತೊಗೊಂಡು ಅದರಲ್ಲಿ ಅದನ್ನು ಅಂದರೆ ಕಣ್ಣು ಮತ್ತು ಹುಬ್ಬನ್ನ ಬರ್ಕೊತಾ ಇದ್ದೀನಿ ನೋಡಿ. ಅದ್ರ ಮೇಲೆ ನಾನು ಇವಾಗ ಬ್ಲ್ಯಾಕ್ ಕಲ್ಲರು ಹಾಕ್ತಾಯಿದ್ದೀನಿ. ನಮಗೆ ನಮ್ಮ ಒಂದು ಕಣ್ಣಾಗಲಿ ಒಂದು ಹುಬ್ಬಾಗಿ ಹೇಗಿದೆಯೋ ಅದಕ್ಕೆ ನಾನು ಅದನ್ನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿದ್ದೀನಿ. ಅದು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಇದಕ್ಕೆ ನೋಡಿ. ಈಗ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಅದಕ್ಕೆ ಕಣ್ಣನ್ನು ಮೂಡಿ ಬರೋ ಥರ ರಂಗೋಲಿಯಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಇರುತ್ತೆ ಶೇಪ್ ತೊಗೊಳ್ಳೋವರೆಗೂ, ಬಟ್ ಅಷ್ಟೊಂದೇನಿಲ್ಲ. ಯಾಕಂದರೆ ನಾನು ಪೂರ್ತಿಯಾಗಿ ಬಿಡಿಸ್ತಾ ಇಲ್ವಲ್ಲ, ಆರಾಮಾಗಿ ಹಾಕ್ಕೊಬೋದು. ನೀವು ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ಲು ದೇವಿ ಅಂತಲೇ ಹೇಳ್ಬೋದು ನೋಡಿ. ಈಗ ಅದಕ್ಕೆ ನಾನು ಬೊಟ್ಟನ್ನು ಇಟ್ಕೊತಾ ಇದ್ದೀನಿ, ಅಂದರೆ ಕುಂಕುಮನ. ಬಟ್ ಅದು ಕಾಣಿಸ್ತಾ ಇಲ್ಲ, ಯಾಕಂದರೆ ಬೇಬಿ ಪಿಂಕ್ ಆಗಿರೋದ್ರಿಂದ ನಿಮಗೆ ರೆಡ್ ಅಷ್ಟು ಕಾಣಿಸ್ತಾ ಇಲ್ಲ. ಇವಾಗ ಕಣ್ಣಿಗೆ ವೈಟ್ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ. ದೇವ್ರ ಮನೇಲಿ ಆರಾಮಾಗಿ ಹಾಕ್ಕೊಬೋದು. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಿಮಗೆ ಗೊತ್ತಿಲ್ಲ ನನಗೆ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ, ಬಟ್ ನಾನು ಇಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು. ಒಂದು ಫೋಟೋದಲ್ಲಿ ನೋಡಿದಾಗ ನಿಮಗೆ ನೀಟಾಗಿ ಗೊತ್ತೆ. ಸ್ಟಾರ್ಟಿಂಗ್ ಫೋಟೋ ಹಾಕಿದ್ದೀನಿ ನೋಡಿ, ಅದರಲ್ಲಿ ಕಾಣಿಸಿದಾಗ ನೀಟಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಅದ್ರಾಗೆ ವೈಟ್ ಬಾರ್ಡರ್ನ ಕೊಡ್ತಾಯಿದ್ದೀನಿ ರಂಗೋಲಿಗೆ. ಅದ್ರ ಸುತ್ತ ನಾನು ಇವಾಗ ಒಂದು ಡಾಟ್ ಇಟ್ಕೊಂಡು ತುಂಬ ಹೈಲೈಟ್ ಕಾಣಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಡಾಟ್ನ ಸುತ್ತ ಕೊಡ್ತಾಯಿದ್ದೀನಿ ನೋಡಿ. ಪೂರ್ತಿ ಅಂದರೆ ಆ ಒಂದು ಸರ್ಕಲ್ ಸುತ್ತ ಡಾಟ್ ಬರೋ ಥರ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಟ್ಕೊಂಡಾದಮೇಲೆ ನಾನು ಅದಕ್ಕೆ ಒಂದು ಹೂವಿನ ದಳವನ್ನು ಬಿಡಿಸ್ತಾ ಇದ್ದೀನಿ.
ಸುತ್ತ ಹೂವಿನ ದಳ ಬರುತ್ತೆ. ಆ ಹೂವಿನ ದಳಕ್ಕೆ ಗ್ರೀನ್ ಕಲರ್ನ ಕೊಟ್ಟಿದ್ದೀನಿ. ಗ್ರೀನ್ ಕೊಟ್ಟು ಅದಕ್ಕೆ ಒಂದು ಮತ್ತೆ ಫ್ಲವರ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗಿತ್ತು ಅಂತ ರಂಗೋಲಿ ಮತ್ತು ಈ ಮಾಹಿತಿ ತಿಳಿಸಿ ಅಂತ ಹೇಳ್ತಾ, ನಾಳೆ ಒಂದು ಮತ್ತೊಂದು 6ನೇ ದಿನದ ವಿಶೇಷತೆ ಬಗ್ಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ. ಬಾಯ್, ಟೇಕ್ ಕೇರ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.